ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಓಂ ಶಿರಡಿವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್. ಓಂ ಸಾಯಿರಾಮ್. ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದೀರೋ, ಹಾಗೆ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಿದ್ದೀರೋ ಅವರೆಲ್ಲರಿಗೂ ಬಾಬಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಸಿಗಲಿ ಅಂತೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗಲ್ಲಿ ಬಾಬಾರವರು ನಿಮಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಪರಿವರ್ತನೆ ಅಂದರೆ ಬದಲಾವಣೆ ಸಿಗುತ್ತೆ ಅನ್ನುವುದರ ಕೆಲವು ಸೂಚನೆಗಳನ್ನು ಕೊಡ್ತಾರೆ. ಆ ಸೂಚನೆಗಳು ಯಾವ ರೀತಿಯಲ್ಲಿ ಫಲವನ್ನು ನೀಡ್ತವೆ, ಯಾವ ರೀತಿ ಆ ಸೂಚನೆಗಳ ಆಧಾರದ ಮೇಲೆ ನೀವು ಕೆಲವು ತೀರ್ಮಾನಗಳನ್ನು ತಗೊಳ್ತೀರಾ, ಯಾವೆಲ್ಲ ರೀತಿಯಲ್ಲಿ ನೀವು ಬದಲಾವಣೆಯನ್ನು ಕಂಡುಕೊಂಡು ನಿಮ್ಮ ಜೀವನದಲ್ಲಿ ಒಂದು ದೃಢ ವಿಶ್ವಾಸದಿಂದ ಮುಂದೆ ಸಾಗಿ ಈ ಸಮಯದಲ್ಲಿ ನೀವು ಎದುರಿಸ್ತಾ ಇರುವ ಕಷ್ಟಗಳಾಗಿರ್ಬೋದು, ಇಲ್ಲ ಸಂದಿಗ್ಧ ಸ್ಥಿತಿಗಳಾಗಿರ್ಬೋದು, ಇಲ್ಲ ಕೆಲವರ ವಿರೋಧ ಆಗಿರ್ಬೋದು, ಕೆಲವೊಂದು ವಿಚಾರದಲ್ಲಿ ನ್ಯಾಯ ಬೇಕು ಅಂತ ಹೇಳಿ ಹೋರಾಡ್ತಾ ಇರುವ ಒಂದು ಪರಿಸ್ಥಿತಿ ಆಗಿರ್ಬೋದು, ಎಲ್ಲದರಲ್ಲೂ ನಿಮಗೆ ಬಾಬಾ ಯಾವ ರೀತಿ ಸಹಾಯ ಮಾಡ್ತಾರೆ, ಯಾವ ರೀತಿ ಪರಿವರ್ತನೆ ಕೊಡ್ತಾರೆ. ಬಾಬಾರವರ ಮೇಲೆ, ದೈವ ಶಕ್ತಿಗಳ ಮೇಲೆ ನಂಬಿಕೆ ಇಟ್ಟು ದೃಢ ವಿಶ್ವಾಸದ ಪ್ರಾರ್ಥನೆಯೊಂದಿಗೆ ನೀವು ಮುಂದೆ ಸಾಗ್ತಾ ಇದ್ದೀರಾ ಅಂದರೆ ನಿಮ್ಮ ಜೀವನಕ್ಕೆ ಯಾವೆಲ್ಲ ರೀತಿಯಲ್ಲಿ ಒಂದು ಸುರಕ್ಷತಾ ಭಾವದ ರಕ್ಷಣೆಯ ಬ್ಲೆಸ್ಸಿಂಗ್ ಈ ಸಮಯದಲ್ಲಿ ಸಿಗ್ತಾ ಇದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಸ್ನೇಹಿತರೆ, ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ. ಹಾಗೆ ಇದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿಯ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತಿರೋ ಕೆಲವು ವಿಚಾರಗಳು ನಿಮಗೆ ರೆಸೊನೇಟ್ ಆಗ್ತಾ ಹೋಗ್ತದೆ. ಅದರ ಪ್ರಕಾರ ನೀವು ಜೀವನದಲ್ಲಿ ಕೆಲವು ತೀರ್ಮಾನಗಳನ್ನು ತಗೊಳ್ಬೋದು. ಹಾಗೆ ಯಾವೆಲ್ಲ ರೀತಿಯಲ್ಲಿ ಪರಿವರ್ತನೆಗಳನ್ನು ಕಂಡುಕೊಳ್ಬೋದು ಅನ್ನೋ ರೀತಿಯಲ್ಲಿ ಒಂದು ತೀರ್ಮಾನವನ್ನು ತಗೊಳ್ಬೋದು. ಹಾಗೆ ರೀಡಿಂಗ್ ನೋಡೋದಕ್ಕಿಂತ ಮೊದಲು ಬಾಬಾರವರ ಸ್ಮರಣೆಯನ್ನು ಮಾಡಿ, ಇಷ್ಟ ದೇವರ ಸ್ಮರಣೆಯನ್ನು ಮಾಡಿ ರೀಡಿಂಗ್ನ ನೋಡಲಿಕ್ಕೆ ಶುರು ಮಾಡಿ. ಈ ಸಮಯದ ಎನರ್ಜಿಯ ಪ್ರಕಾರ ಅವರ ಒಂದು ಶಕ್ತಿ ನಿಮ್ಮ ಜೊತೆ ಕನೆಕ್ಟ್ ಆಗತ್ತೆ. ಅಂದರೆ ಸಂಪರ್ಕಕ್ಕೆ ಬಂದು ಸಂದೇಶದ ಮಾಧ್ಯಮದ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಕೆಲವು ಪರಿಹಾರಗಳು ಸಿಗ್ತವೆ. ಹಾಗೆ ನಿಮಗೆ ಈ ಸಮಯದಲ್ಲಿ ಬೇಕಾದ ಕೆಲವು ಬ್ಲೆಸ್ಸಿಂಗ್ಗಳು ಕೂಡ ಬಾಬಾರವರ ಕಡೆಯಿಂದ, ನೀವು ನಂಬಿದ ದೇವರ ಕಡೆಯಿಂದ ನಿಮಗೆ ಸಿಗ್ತಾ ಹೋಗುತ್ತೆ. ಮುಂದಿನ ದಿನಗಳಲ್ಲಿ ಅಂದರೆ ನಾಳೆ ಆಗಿರ್ಬೋದು, ಇಲ್ಲ ನಾಡಿದ್ದಾಗಿರ್ಬೋದು, ಒಟ್ಟಾರೆಯಾಗಿ ಒಂದು 15 ದಿನಗಳ ಒಳಗೆ ನಿಮ್ಮ ಜೀವನದಲ್ಲಿ ಒಂದು ಬಹಳ ದೊಡ್ಡ ಘಟನೆ ಘಟಿಸಲಿದೆ. ಈ ಘಟನೆಯಿಂದ ತುಂಬಾ ಬದಲಾವಣೆ ನಿಮಗೆ ಸಿಗುತ್ತೆ. ಅಂದರೆ ಒಂದು ಹೊಸ ಅಧ್ಯಾಯನೇ ಶುರು ಮಾಡ್ಕೊಳ್ತೀರಾ ನಿಮ್ಮ ಜೀವನದಲ್ಲಿ ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಹೇಳ್ತಿದ್ದಾರೆ. ಅಂದರೆ ಯಾವುದೋ ಒಂದು ವಿಚಾರದಲ್ಲಾಗಿರ್ಬೋದು, ನ್ಯಾಯ ಬೇಕು ಅಂತೇಳಿ ನೀವು ಬಹಳ ಒಂದು ಪ್ರಯತ್ನ ಮಾಡಿದಿರಿ. ಆದರೆ ಅಲ್ಲಿ ಎಲ್ಲರೂ ನಿಮ್ಮ ವಿರುದ್ಧ ನಿಂತು ಅನ್ಯಾಯ ಮಾಡಲಿಕ್ಕೋಸ್ಕರನೇ ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಆ ದೈವ ಶಕ್ತಿ ಈ ಸಮಯದಲ್ಲಿ ನಿಮ್ಮ ಜೊತೆಗಿದೆ. ಗುರುವನ್ನು ನಂಬಿ, ದೈವಶಕ್ತಿಯನ್ನು ನಂಬಿ, ಅವರ ಪಾದಗಳಿಗೆ ಆ ವಿಚಾರವನ್ನು ಶರಣಾಗಿಸಿ ನ್ಯಾಯವನ್ನು ಅಂಗಲಾಚಿದ್ದೀರಾ. ಖಂಡಿತವಾಗಿಯೂ ಇಲ್ಲಿ ನಿಮಗೆ ಒಂದು ಬಹುದೊಡ್ಡ ಪರಿವರ್ತನೆ ಸಿಗಲಿಕ್ಕೆ ಹೊರಟಿದೆ. ಅಂದರೆ ನೀವು ಇಷ್ಟು ದಿನ ಮೌನವಾಗಿದ್ದಿರಿ, ಅವರು ಕೊಟ್ಟ ನೋವುಗಳನ್ನು ತಾಳ್ಮೆಯಿಂದ ಸಹಿಸ್ಕೊಂಡಿದ್ರಿ, ಅವು ಈಗ ಅತಿರೇಕಕ್ಕೆ ಹೋಗಿದೆ. ಹಾಗಾಗಿ ನೀವು ಕೂಡ ಒಂದು ರೀತಿಯಲ್ಲಿ ಹೋರಾಟಕ್ಕೆ ಮುಂದಾಗಲಿಕ್ಕೆ ಎಲ್ಲ ರೀತಿಯಲ್ಲಿ ತಯಾರಿ ನಡೆಸ್ಕೊಂಡಿದ್ದೀರಾ. ಖಂಡಿತ ಇದೇ ಛಲ ನಿಮ್ಮಲ್ಲಿ ಬೇಕಾಗಿತ್ತು ಅಂತೇಳಿ ಬಾಬಾ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ರೀತಿ ಧೈರ್ಯದೊಂದಿಗೆ ಒಂದು ವಿರೋಧವನ್ನು ಎದುರಿಸಿ ನೀವು ನಿಂತಾಗ ನಿಮ್ಗೆ ಏನು ಬೇಕೋ ಅದು ಸಿಗತ್ತೆ. ಅಂದರೆ ಒಂದು ಏನನ್ನಾದರೂ ಪಡ್ಕೊಳ್ಳೋಕ್ಕೆ ಒಂದು ಹೋರಾಟ ಮಾಡ್ತಾ ಇದ್ದೀರಾ ಅಂದರೆ ಅಲ್ಲಿ ಭಯ ಇರಬಾರ್ದು, ಒಂದು ನಿರಾಸೆ ಇರಬಾರ್ದು. ಪಡ್ಕೊಳ್ತೀನಿ, ನನ್ನ ಕಡೆ ನ್ಯಾಯ ಇದೆ, ನನ್ನ ಉದ್ದೇಶ ಒಳಿತಿನಿಂದ ಕೂಡಿದೆ, ಖಂಡಿತವಾಗಿಯೂ ಅದು ನನಗೆ ಸಿಕ್ಕೇ ಸಿಗುತ್ತೆ ಎನ್ನುವ ಒಂದು ದೃಢವಾದ ವಿಶ್ವಾಸ ಖಂಡಿತವಾಗಿಯೂ ನ್ಯಾಯ ಸಿಗುವಂತೆ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಗುಡ್ ನ್ಯೂಸ್, ಟೈಮ್ ಫಾರ್ ಸೆಲೆಬ್ರೇಷನ್ ಅಂತ ಬರ್ತಾಯಿದೆ. ಅಂದರೆ ಖಂಡಿತ ಒಂದು ಶುಭ ಸುದ್ದಿ ನಿಮ್ಮನ್ನು ಬಂದು ಆವರಿಸುತ್ತೆ. ಹಾಗೆ ಅದರ ಸೆಲೆಬ್ರೇಷನ್ ಮಾಡ್ತೀರಾ. ಅದು ನ್ಯಾಯ ಸಿಗೋ ವಿಚಾರದಲ್ಲಾಗಿರ್ಬೋದು, ಒಂದು ಒಳ್ಳೆಯ ಪರಿವರ್ತನೆ ಸಿಗೋ ವಿಚಾರದಲ್ಲಾಗಿರ್ಬೋದು, ನೀವು ಬಹಳ ಖುಷಿ ಪಡ್ತೀರಾ. ಆ ಸಂಭ್ರಮದ ಆಚರಣೆ ನೀವು ಕೆಲವು ದಿನಗಳಲ್ಲಿ ಮಾಡ್ತೀರಾ. ಹಾಗಾಗಿ ಧೈರ್ಯವಾಗಿ ಅದನ್ನು ನೀವು ಎದುರಿಸಲೇಬೇಕು. ಈ ಸಮಯದಲ್ಲಿ ಹಿಂದೆ ಸರಿಬೇಡ್ರಿ, ಆಗೋದಿಲ್ಲ ಅಂತೇಳಿ ಕೂಗ್ಬೇಡ್ರಿ. ಅವರು ನಿಮ್ಮ ಎದುರಾಳಿ ಯಾವುದೇ ರೀತಿ ಕುತಂತ್ರ ನಡೆಸಿದ್ರು, ನಿಮ್ಮ ಮೇಲೆ ಯಾವುದೇ ರೀತಿ ಕೆಟ್ಟ ಪ್ರಭಾವ ಬೀರಿದ್ರು, ಕೊನೆಗೆ ಗೆಲ್ಲೋದು ಸತ್ಯ ಅನ್ನೋದೇ ಬರ್ತಾ ಇದೆ. ಹಾಗಾಗಿ ನಿಮ್ಮ ವಿರುದ್ಧ ಯಾರು ಏನೇ ಷಡ್ಯಂತ್ರ ಮಾಡಿದ್ರು, ಏನೇ ಕೆಟ್ಟದಾಗಿ ಪರಿಣಾಮ ಬೀರಿದ್ರು, ನ್ಯಾಯ ನಿಮಗೆ ಸಿಗೋದು. ಯಾಕಂದರೆ ನೀವು ಈ ಸಮಯದಲ್ಲಿ ಧೃತಿಗೆಡದೆ ನಿಮ್ಮ ಕಡೆ ಒಂದು ಲಾ ಆಫ್ ಅಟ್ರಾಕ್ಷನ್ ಅನ್ನುವ ರೀತಿಯಲ್ಲಿ ಒಂದು ಒಳ್ಳೆಯದನ್ನು ಸೆಳೆದುಕೊಂಡಿದ್ದೀರಾ. ಅಂದರೆ ಅದು ಒಂದು ಒಳ್ಳೆಯ ಉದ್ದೇಶದ ಕರ್ಮದ ಮೂಲಕ ನೀವು ಒಂದು ಪುಣ್ಯವನ್ನು ನಿಮ್ಮ ಕಡೆ ಸೆಳ್ಕೊಂಡಿರ್ಬೋದು. ಇಲ್ಲ ಅಂದರೆ ಒಂದಿಷ್ಟು ಜನರ ಬ್ಲೆಸ್ಸಿಂಗ್ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇರ್ಬೋದು. ಇಲ್ಲ ಯಾವುದೋ ಒಂದು ಸೇವೆಯ ಬ್ಲೆಸ್ಸಿಂಗ್, ಅದು ಯಾವುದೋ ಒಂದು ಸೇವೆ, ಮೂಕ ಪ್ರಾಣಿಗಳ ಸೇವೆ ಆಗಿರ್ಬೋದು, ಇಲ್ಲ ಇನ್ಯಾವುದೋ ನಿಸ್ಸಹಾಯಕರ ಸೇವೆ ಮಾಡಿರ್ಬೋದು. ನೀವು ಆ ಎಲ್ಲ ಬ್ಲೆಸ್ಸಿಂಗ್ ಈ ಸಮಯದಲ್ಲಿ ನಿಮಗೆ ಒಂದು ದೊಡ್ಡ ಮಹತ್ತರವಾದ ಬದಲಾವಣೆಯನ್ನು ತರಲಿಕ್ಕೆ, ಅಂದರೆ ಒಂದು ತಿರುವನ್ನು ತಗೊಳ್ಳಿಕ್ಕೆ ಇಲ್ಲಿ ಬಹಳ ನಿಮಗೆ ಶ್ರಮಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಹಾಗಾಗಿ ಒಟ್ಟಾರೆಯಾಗಿ ಇವರೆಲ್ಲರ ಬ್ಲೆಸ್ಸಿಂಗ್ ಈ ಸಮಯದಲ್ಲಿ ನಿಮ್ಮ ಜೊತೆ ಇರೋದ್ರಿಂದಲೇ ನೀವು ಅಂದ್ಕೊಂಡಿದ್ರಲ್ಲಿ ನಿಮಗೆ ವಿಘ್ನವಿಲ್ಲದೆ, ತೊಂದರೆ ಇಲ್ಲದೆ ಆ ಕೆಲಸ ಆಗಲಿಕ್ಕೆ ಹೊರಟಿದೆ. ಸ್ವಲ್ಪ ವಿರೋಧ ವ್ಯಕ್ತ ಆಗತ್ತೆ ಮೊದಲಿಗೆ. ನೀವು ಧೈರ್ಯವಾಗಿ ಎದುರಿಸಿ ನಿಂತಾಗ ಖಂಡಿತ ಎಲ್ಲರೂ ಹಿಂದೆ ಸರಿತಾರೆ. ನೀವು ಏನು ಪಡ್ಕೊಳ್ಬೇಕು ಅಂತ ಹೇಳಿ ಮುಂದೆ ಹೋಗ್ತಾ ಇದ್ದಾರಲ್ಲ, ಆ ದಾರಿ ಕ್ಲಿಯರ್ ಆಗುತ್ತೆ. ಒಂದೊಂದು ಸಾರಿ ನೀವು ಬಯಸಿದ್ದು ಕೈ ತಪ್ಪಿ ಹೋಗುತ್ತೆ ಇನ್ನೇನು ಅನ್ನೋ ಅಷ್ಟರಲ್ಲಿ ಅದು ನಿಮಗೆ ಮತ್ತೆ ಮರಳಿ ಸಿಗುತ್ತೆ. ಅಂದರೆ ಅದು ಒಂದು ಸಮಯದಲ್ಲಿ ಆ ಪುಣ್ಯವನ್ನು ಅರ್ಜಿತ ಮಾಡ್ಕೊಂಡಿರ್ತೀರ. ಅಂದರೆ ನೀವು ಒಂದು ಪ್ರಕೃತಿಗಾಗಿರ್ಬೋದು, ಮನುಷ್ಯರಿಗಾಗಿರ್ಬೋದು, ಒಟ್ಟಾರೆಯಾಗಿ ಯಾರಿಗೋ ಒಂದು
ಸೇವೆ ಮಾಡಿರ್ತೀರಲ್ಲ ಆ ಸೇವೆ ತಂದೆ ತಾಯಿಗಾಗಿರ್ಬೋದು, ಅಕ್ಕ ತಂಗಿಯರಿಗಾಗಿರ್ಬೋದು, ಯಾರಿಗೇ ಆಗಲಿ ಒಂದು ಕಷ್ಟದಲ್ಲಿದ್ದಾಗ ಅವರಿಗೆ ಒಂದು ಏನೋ ಒಂದು ಸಮಸ್ಯೆ ಆಗಿದ್ದಾಗ, ಕಾಯಿಲೆ ಇದ್ದಾಗ ಅಂಥ ಸಮಯದಲ್ಲಿ ಅವರಿಗೊಂದು ಸೇವೆ ಮಾಡಿರ್ತೀರಲ್ಲ, ಅದು ಒಂದು ಬ್ಲೆಸ್ಸಿಂಗ್ ರೂಪದಲ್ಲಿ ಈ ಸಮಯದಲ್ಲಿ ನಿಮ್ಮನ್ನು ಕೈ ಹಿಡಿದಿದೆ. ಹಾಗಾಗಿ ನೀವು ಅಂದ್ಕೊಂಡಿದ್ದು ಖಂಡಿತ ನಡೆಯುತ್ತೆ. ನಿಮ್ಮ ಜೀವನದಲ್ಲಿ ನೀವು ಆದಷ್ಟು ಬೇಗನೆ ಒಂದು ಸಂತೋಷವನ್ನು ಸೆಲೆಬ್ರೇಷನ್ ಮಾಡ್ತೀರಾ. ಅಂದರೆ ಒಂದು ಮಗುವಿನ ಆಗಮನ ಆಗ್ಬೋದು, ಬಹಳ ವರ್ಷಗಳಿಂದ ನಿರೀಕ್ಷೆ ಇಟ್ಟಿದ್ರಿ, ಒಂದು ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಒಂದು ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ಏನಿದೆಯಲ್ಲ ದೃಢ ಮನಸ್ಸಿನಿಂದ ನೀವು ಮಾಡಿದ ಯಾಚನೆಗೆ ಫಲ ಸಿಗಲು ಹೊರಟಿದೆ. ಖಂಡಿತ ನೀವು ಅಂದ್ಕೊಂಡಿದ್ದು ನಡೆಯುತ್ತೆ. ನಿಮ್ಮ ಮನೆಯಲ್ಲಿ ಆ ಸಂಭ್ರಮದ ಆಚರಣೆನ, ಸಂತೋಷದ ಆಚರಣೆನ ಸಂಭ್ರಮಿಸ್ತೀರಾ. ಆದಷ್ಟು ಬೇಗನೆ ಆ ವಿಚಾರ ನಿಮ್ಮ ಜೀವನದಲ್ಲಿ ಕೈಗೂಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಬ್ಲೆಸ್ಸಿಂಗ್ ಮಾಡ್ತಿದ್ದಾರೆ. ಹಾಗೆ ನಿಮ್ಮ ಸುತ್ತ ಒಂದು ಸಕಾರಾತ್ಮಕ ಶಕ್ತಿಯ ಎನರ್ಜಿ ಇದೆಯಲ್ಲ, ಅದು ಕೂಡ ಈ ಸಮಯದಲ್ಲಿ ನಿಮಗೆ ಸಪೋರ್ಟ್ ಮಾಡ್ತಾ ಇದೆ. ಅಂದರೆ ನೀವು ಮಾಡ್ತಾ ಇರುವ ಪ್ರತಿಯೊಂದು ಯಾವುದೇ ರೀತಿ ಸೇವೆ ಆಗಿರ್ಬೋದು ಅದು ವ್ಯರ್ಥ ಆಗಿಲ್ಲ, ಎಲ್ಲವೂ ಕೂಡ ಒಂದು ಫಲದ ರೂಪದಲ್ಲಿ ನಿಮ್ಮ ಬಳಿಯೇ ಬರ್ತಾ ಇದೆ, ಒಂದು ಸಂತೋಷದ ರೂಪದಲ್ಲಿ ಅನ್ನೋ ರೀತಿಯಲ್ಲಿ ಬಾಬಾ ಬ್ಲೆಸ್ಸಿಂಗ್ ಮಾಡ್ತಿದ್ದಾರೆ. ಹಾಗಾಗಿ ಹೆದರೋದು ಬೇಡ, ಧೃತಿಗೆಡಬೇಡಿ, ಲಾ ಆಫ್ ಅಟ್ರಾಕ್ಷನ್ ಮಾಡಿ. ಅಂದರೆ ನಿಮ್ಮ ಕಡೆ ಒಂದು ಒಳ್ಳೆಯದನ್ನು ಆಕರ್ಷಣೆ ಮಾಡ್ಕೊಳ್ಬೇಕು. ಮನಸ್ಸಲ್ಲಿ ಯಾವಾಗಲೂ ಸಕಾರಾತ್ಮಕವಾಗಿ ಯೋಚಿಸಬೇಕು, ಒಳ್ಳೆಯದೇ ನನ್ನ ಕಡೆ ಬರ್ತಾ ಇದೆ, ಎಲ್ಲದೂ ಒಳ್ಳೆಯದೇ ಆಗುತ್ತೆ ಅನ್ನೋ ರೀತಿಯಲ್ಲಿ ನೀವು ಕನಸು ಕಾಣಬೇಕು. ಆ ಕನಸನ್ನು ನನಸು ಮಾಡಿಕೊಡ್ತಾರೆ ಗುರುವು, ನೀವು ನಂಬಿದ ದೈವಶಕ್ತಿಗಳು. ಹಾಗಾಗಿ ಯಾವುದೇ ವಿಚಾರದಲ್ಲಾಗಲಿ ನೀವು ಕನಸು ಕಾಣ್ತಾ ಇದ್ದೀರಿ ಅಂದರೆ ಅದ್ರ ಬಗ್ಗೆ ಪ್ರಾಮಾಣಿಕ ಪ್ರಯತ್ನ ನೀವು ಮಾಡಿ, ಕರ್ಮ ನೀವು ಮಾಡಿ, ಫಲ ಆ ಗುರುವು ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ಕೆಲವರ ಎನರ್ಜಿಯ ಪ್ರಕಾರ ಇಲ್ಲಿ ಕೇತುವಿನ ಒಂದು ಎನರ್ಜಿ ನಿಮ್ಮ ಮೇಲಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕೆಲವರ ಎನರ್ಜಿಯ ಪ್ರಕಾರ ಹಿಂದೆ ಒಂದು ಕೆಲಸ ಇತ್ತು, ಅದನ್ನು ಕಳ್ಕೊಂಡ್ಬಿಟ್ಟಿದ್ದೀರಾ, ಒಂದು ಕೆಲಸದ ಹುಡುಕಾಟದಲ್ಲಿದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಖಂಡಿತ ಅದಕ್ಕಿಂತ ವಿಶೇಷವಾದದ್ದು, ಅದಕ್ಕಿಂತ ಒಂದು ಒಳ್ಳೆಯ ಜಾಗದಲ್ಲಿ ನಿಮಗೊಂದು ಕೆಲಸ ಸಿಕ್ಕೇ ಸಿಗುತ್ತೆ ಈ ತಿಂಗಳ ಎಂಡಲ್ಲಿ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ. ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀರಾ, ಆ ಪ್ರಯತ್ನ ಎಂದಿಗೂ ಕೂಡ ವ್ಯರ್ಥ ಆಗಬಾರ್ದು. ಅಂದರೆ ವ್ಯರ್ಥ ಆಗ್ತಾ ಇಲ್ಲ, ಆದರೆ ನಿಮ್ಮ ಮನಸ್ಸಿನ ಸಂದೇಹ ಒಂದೊಂದ್ಸರಿ ಅದರಲ್ಲಿ ಅಡ್ಡಿ ಆತಂಕಗಳನ್ನು ಉಂಟು ಮಾಡಿ ವ್ಯರ್ಥ ಮಾಡಿಬಿಡುತ್ತೆ. ಹಾಗಾಗಿ ನಿಮ್ಮ ಮೇಲೆ ನಿಮಗೆ ಆತ್ಮವಿಶ್ವಾಸ ಇರಲಿ, ಪ್ರಾಮಾಣಿಕ ಪ್ರಯತ್ನದ ಮೇಲೆ ಆತ್ಮವಿಶ್ವಾಸ ಇರಲಿ. ಖಂಡಿತ ಆ ದೈವಶಕ್ತಿಗಳು ಆ ಸಮಯವನ್ನು ಕೈಗೂಡಿಸ್ತವೆ. ಖಂಡಿತ ಒಂದು ದಿವ್ಯವಾದ ಕೆಲಸ, ವಿಶೇಷವಾದ ಕೆಲಸ ನಿಮ್ಮನ್ನು ಹುಡುಕಿ ಬರ್ತಾ ಇದೆ. ಈ ಕೆಲವರ ಎನರ್ಜಿ ಪ್ರಕಾರ ನಿಮ್ಮ ವ್ಯಕ್ತಿತ್ವ ಯಾವ ರೀತಿ ಇದೆ ಅಂದರೆ ನೇರವಾಗಿ ಹೇಳುವ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿದ್ದೀರಾ. ಹಾಗಾಗಿ ನೀವು ಯಾವ ಜಾಗದಲ್ಲಿ ಕೆಲಸ ಮಾಡ್ತಿರಲ್ಲ ಅಲ್ಲಿ ಸ್ವಲ್ಪ ನಿಮಗೆ ವಿರೋಧ ವ್ಯಕ್ತವಾಗಿತ್ತು, ಅದರಿಂದ ಕೆಲಸ ಕಳ್ಕೊಂಡಿರ್ಬೋದು. ಇಲ್ಲ ಅಂದರೆ ಆ ಜಾಗ ನನಗೆ ಬೇಡ, ಅದು ಸರಿಯಲ್ಲ ಅನ್ನೋ ರೀತಿಯಲ್ಲಿ ನೀವೇ ಅದರಿಂದ ಹಿಂದೆ ಸರಿದಿರ್ಬೋದು ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ. ಅಂದರೆ ಕೆಲವು ತಪ್ಪು ಅನ್ನೋ ವಿಚಾರಗಳನ್ನು ಬಹಳ ಬೇಗನೆ ಇಗ್ನೋರ್ ಮಾಡ್ತೀರಾ. ಒಳ್ಳೆಯ ವ್ಯಕ್ತಿತ್ವ, ಆದರೆ ಅದೇ ವ್ಯಕ್ತಿತ್ವ ನೀವು ಕೆಲಸ ಕಳೆದುಕೊಳ್ಳುವಂತೆ ಮಾಡ್ತಾ ಇದೆ, ನಿಮ್ಮನ್ನು ಸಂದಿಗ್ಧ ಸ್ಥಿತಿಯಲ್ಲಿ ಸಿಲುಕು ಹಾಕಿಸ್ತಾ ಇದೆ ಅಂತೇಳಿ ನಿಮ್ಗೆ ಅನಿಸ್ಬೋದು. ಅಂದರೆ ಸ್ವಲ್ಪ ಕೋಪ ಇದೆ ನಿಮಗೆ ಹೆಚ್ಚು. ಖಂಡಿತ ನಿಮ್ಮ ವಿಶೇಷವಾದ ವ್ಯಕ್ತಿತ್ವ ಏನಿದೆಯಲ್ಲ ಅದು ಒಂದು ವಿಶೇಷವಾದ ಜಾಗಕ್ಕೆ ನಿಮ್ಮನ್ನು ಸೇರಿಸಲಿಕ್ಕೆ ಎಲ್ಲ ರೀತಿಯಲ್ಲೂ ಸಿದ್ಧತೆ ಮಾಡ್ತಾ ಇದೆ ಈ ಸಮಯದಲ್ಲಿ. ಆದರೂ ಈಗಿನ ಮನಸ್ಥಿತಿಯಲ್ಲಿ ನೀವು ಕೆಲವು ನಿರ್ಧಾರಗಳನ್ನು ತಗೊಳಕ್ಕೆ ಆಗ್ತಾ ಇಲ್ಲ. ಅಂದರೆ ಒಟ್ಟೊಟ್ಟಿಗೆ ನಿಮ್ಮ ಮನಸ್ಸಲ್ಲಿ ಒಂದು 2-3 ನಿರ್ಧಾರಗಳನ್ನು ತಗೊಳ್ಳುವಂತಹ ಅವಕಾಶ ಬಂದಿದೆ. ಅಂದರೆ ಸಂದಿಗ್ಧ ಸ್ಥಿತಿಯಲ್ಲಿ ನೀವು ಹೇಗಿದ್ದೀರಾ, ಹೇಗೆ ಮಾಡೋದು, ಏನು ಮಾಡೋದು ಅನ್ನೋ ರೀತಿಯಲ್ಲಿ ಗೊಂದಲದಲ್ಲಿದ್ದೀರಾ. ಆ ವಿಚಾರಗಳನ್ನು ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿ, ಧ್ಯಾನ ಮಾಡಿ, ಹಾಗೆ ಲಾ ಆಫ್ ಅಟ್ರಾಕ್ಷನ್ ಒಂದು ಒಳ್ಳೆಯದನ್ನು ನಿಮ್ಮ ಕಡೆ ಆಕರ್ಷಣೆ ಮಾಡಿಕೊಳ್ಳುವ ಹಾಗೆ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ. ಎಲ್ಲ ರೀತಿಯಲ್ಲೂ ನಿಮಗೆ ಒಂದು ಪರಿವರ್ತನೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಅಂದರೆ ಯಾವುದು ಕೆಟ್ಟದೋ ಅದು ನಿಮ್ಮಿಂದ ದೂರ ಹೋಗುತ್ತೆ, ಯಾವುದು ಒಳ್ಳೆಯದೋ ಅದು ನಿಮಗೆ ಖಂಡಿತವಾಗಿಯೂ ಹತ್ತಿರ ಆಗುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಒಂದು ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ. ಅಂದರೆ ಅವರ ಪಾದಗಳಲ್ಲಿ ಶರಣಾಗಿಸಿದ ವಿಚಾರ ಶುದ್ಧೀಕರಣಗೊಂಡು ನಿಮ್ಮ ಜೀವನದಲ್ಲಿ ಮರುಪ್ರವೇಶ ಮಾಡ್ತಾ ಇದ್ದಾವೆ ಈ ಸಂದರ್ಭದಲ್ಲಿ. ಹಾಗಾಗಿ ನೀವು ಯಾವ ವಿಚಾರವನ್ನು ಅವರ ಪಾದಗಳಿಗೆ ಇಟ್ಟು ಒಂದು ಪಶ್ಚಾತ್ತಾಪ ಪಟ್ಟಿದ್ರು, ಪಶ್ಚಾತ್ತಾಪಕ್ಕೆ ಬಾಬಾ ಒಂದು ಕ್ಷಮೆಯನ್ನು ಕೊಟ್ಟಿದ್ದಾರೆ. ಖಂಡಿತ ನಿಮ್ಮ ಜೀವನದಲ್ಲಿ ಕೆಟ್ಟ ಜನರನ್ನಾಗಿರ್ಬೋದು, ಕೆಟ್ಟ ನೆಗೆಟಿವಿಟಿಯನ್ನಾಗಿರ್ಬೋದು ಅವರೇ ಇಗ್ನೋರ್ ಮಾಡ್ತಾ ಇದ್ದಾರೆ, ಅಂದರೆ ದೂರ ತಳ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಬಹುದೊಡ್ಡ ಬದಲಾವಣೆಯ ತಿರುವು ನಿಮ್ಮನ್ನು ಅರಸಿ ಬರ್ತಾ ಇದೆ. ಹಾಗಾಗಿ ಯಾವುದೂ ಕೂಡ ಇಲ್ಲಿ ಶಾಶ್ವತ ಆಗಿ ಉಳಿಯೋದಿಲ್ಲ ನಿಮ್ಮ ಜೀವನದಲ್ಲಿ. ಅಂದರೆ ಈಗ ಸಂದಿಗ್ಧ ಸ್ಥಿತಿ ಇದೆ, ಒಂದು ಕೆಟ್ಟ ಸಮಯ ನಡೀತಾ ಇದೆ, ಕೆಲವರ ವಿರೋಧ ನಿಮ್ಮ ಮೇಲಿದೆ, ಹಾಗೆ ನೀವು ಬಯಸಿದ್ದು ಸಿಗ್ತಾ ಇಲ್ಲ, ಈ ರೀತಿ ಗೊಂದಲ ನಿರಾಸೆಗಳು ನಿಮ್ಮನ್ನು ಆವರಿಸಿದ್ರು ಕೂಡ ಇವು ಪರ್ಮನೆಂಟ್ ಆಗಿರೋದಿಲ್ಲ. ಎಲ್ಲವೂ ಕೂಡ ಒಂದು ಬದಲಾವಣೆಯೊಂದಿಗೆ ಒಂದು ತಿರುವನ್ನು ಪಡ್ಕೊಳ್ತವೆ. ಆ ನಂಬಿಕೆ ನಿಮ್ಮಲ್ಲಿ ದೃಢವಾಗಿರಬೇಕು. ಆ ವಿಚಾರದಲ್ಲಿ ನೀವು ಹೋರಾಟ ಮಾಡಲೇಬೇಕು. ಹೋರಾಟ ಇಲ್ಲದೆ ಅಂದರೆ ಶ್ರಮವಿಲ್ಲದೆ ಫಲ ಸಿಗೋದಿಲ್ಲ. ಹಾಗಾಗಿ ನೀವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇರಿ, ನಿಮ್ಮ ಕೆಲಸದ ಕಡೆ ಗಮನ ಕೊಡಿ. ಹಾಗೆ ನಿಮ್ಮ ದೃಷ್ಟಿಕೋನ ಯಾವ ನಿಟ್ಟಿನಲ್ಲಿ ಒಂದು ಸಾಕ್ತಾ ಇದೆಯಲ್ಲ ಒಂದು ಒಳ್ಳೆಯ ಉದ್ದೇಶದ ಕಡೆ, ಆ ಒಳ್ಳೆಯ ಉದ್ದೇಶವೇ ನಿಮಗೆ ನ್ಯಾಯ ದೊರಕಿಸಿ ಕೊಡುತ್ತೆ ಈ ಸಂದರ್ಭದಲ್ಲಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಅಂದರೆ ನೆರಳು ನಿಮ್ಮ ಮೇಲೆ ಬಿದ್ದಿದೆ ಅಂದರೆ ಆ ನೆರಳು ಶಾಶ್ವತವಾಗಿರೋದಿಲ್ಲ ಅಲ್ವಾ. ಕೆಟ್ಟವರ ನೆರಳು ಅದು ಸರ್ದೇ ಸರಿಯುತ್ತೆ, ಹೊಂಬೆಳಕು ನಿಮ್ಮ ಜೀವನದಲ್ಲಿ ಮೂಡಿಯೇ ಮೂಡುತ್ತೆ. ಅದೇ ರೀತಿ ಈಗ ಈ ಸಮಯದಲ್ಲಿ ನೀವು ಪ್ರಕಾಶಮಾನಗೊಳ್ಳಲಿದ್ದೀರಿ. ಕೆಲವು ವಿಚಾರಗಳಿಂದ ತಿರುವು ತಗೊಂಡು ತೀರ್ಮಾನ ತಗೊಂಡು
ಈ ಸಮಯದಲ್ಲಿ ಕೆಲವರ ಎನರ್ಜಿಯ ಪ್ರಕಾರ ನಿಮ್ಮ ಮನಸ್ಸಲ್ಲಿ ಬಹಳ ಅಂದರೆ ಬಹಳ ಸಿಟ್ಟಿದೆ. ಅಂದರೆ ನಿಮ್ಮ ವಿರುದ್ಧ ನಿಂತವರನ್ನು, ಇಲ್ಲ ಅಂದರೆ ನಿಮ್ಗೇನೋ ಕೆಟ್ಟದನ್ನು ಮಾಡ್ತಾ ಇದ್ದಾರೆ, ಅನ್ಯಾಯ ಮಾಡ್ತಾ ಇದ್ದಾರೆ, ಅದೆಲ್ಲವೂ ನಿಮಗೆ ಗೊತ್ತಾಗ್ತಾ ಇರೋದ್ರಿಂದ ಅವರನ್ನು ಒಂದೇ ಕ್ಷಣ ಕೊಂದುಬಿಡೋಣ, ಇಲ್ಲ ಅವ್ರಿಗೆ ಹೊಡೆದು ಬಿಡೋಣ, ಇಲ್ಲ ಏನಾದರೂ ಮಾಡಿಬಿಡೋಣ ಅಂತೇಳಿ ನಿಮಗೆ ಅನ್ನಿಸ್ತಾ ಇದೆ. ಆದರೆ ಇಲ್ಲಿ ಆ ರೀತಿ ನಿರ್ಧಾರ ತಗೊಳ್ಬಾರ್ದು. ಅಂದರೆ ಒಂದು ಟ್ಯಾರೋಟ್ ರೀಡಿಂಗಲ್ಲಿ ಒಂದು ಗೈಡೆನ್ಸ್ ಸಿಗ್ತಾ ಹೋಗುತ್ತೆ ನಿಮಗೆ. ಅಂದರೆ ನೀವು ನಂಬಿದ ದೇವರಿಂದ, ಗುರುವಿಂದ, ಅಂದರೆ ಆ ಸಂದಿಗ್ಧ ಸ್ಥಿತಿ, ಅಂದರೆ ಆ ರೀತಿಯ ಮನಸ್ಥಿತಿ ನಿಮ್ದಿದೆ ಈ ಸಂದರ್ಭದಲ್ಲಿ. ಆದರೆ ಅದನ್ನು ತಡೆ ಹಿಡಿಯುತ್ತೆ ಟ್ಯಾರೋ ರೀಡಿಂಗ್. ಮಾಡಬೇಡ, ಅದಕ್ಕಿಂತ ಒಂದು ಒಳ್ಳೆಯ ಉತ್ತಮವಾದ ದಾರಿ ಅನ್ನೋದಿದೆ. ಸ್ವಲ್ಪ ಸಮಯ ಸುಧಾರಿಸು, ಸ್ವಲ್ಪ ತಾಳ್ಮೆಯಿಂದ ಇರು. ಅಂದರೆ ಕೋಪದ ಕೈಗೆ ಬುದ್ಧಿ ಕೊಟ್ಬಿಟ್ಟು ತಾಳ್ಮೆಯನ್ನು ಕಳ್ಕೊಂಡು ಒಂದು ಸಣ್ಣದರಲ್ಲಿ ಪರಿವರ್ತನೆ ಆಗೋ ಕೆಲಸವನ್ನು ದೊಡ್ಡದಾಗಿ ಮಾರ್ಪಾಡುಗೊಳಿಸ್ಕೊಳ್ಬೇಡ ಅನ್ನೋ ರೀತಿಲಿ ಕೆಲವು ಗೈಡೆನ್ಸ್ಗಳು ಈ ಟ್ಯಾರೋ ರೀಡಿಂಗ್ ಮೂಲಕ ಒಂದು ಗೈಡೆನ್ಸ್ ಸಿಗ್ತಾ ಹೋಗುತ್ತೆ ನಿಮಗೆ. ಅಂದರೆ ಈ ರೀತಿ ಮಾಡಬಾರ್ದು, ಈ ರೀತಿ ದಾರಿಯಲ್ಲಿ ಸಾಗಬೇಕು. ಯಾವ ರೀತಿಯ ಭಾವದಿಂದ ಒಂದು ರೀಡಿಂಗ್ ನೋಡ್ತಾ ಹೋಗ್ತಿರೋ ಅಲ್ಲಿ ಗುರುವಿನ ಸಂಪರ್ಕ ಆಗಿರ್ಬೋದು, ದೈವದ ಸಂಪರ್ಕ ಆಗಿರ್ಬೋದು, ನಿಮಗೆ ಒಂದು ಸಂದೇಶದ ಮೂಲಕ ಒಂದು ಮೆಸೇಜನ್ನು ಖಂಡಿತವಾಗಿ ಕೊಡುತ್ತೆ. ಆ ಮೆಸೇಜನ್ನು ನೀವು ಕೇಳ್ತಾ ಇದ್ದ ಹಾಗೆ ನಿಮ್ಮ ಎನರ್ಜಿ ಮತ್ತು ಆ ದೈವದ ಎನರ್ಜಿ ಕನೆಕ್ಟ್ ಆಗುತ್ತೆ. ಆಗ ಏನಾಗುತ್ತೆ ಅಂದರೆ ನಿಮ್ಮ ಮನಸ್ಸಲ್ಲಿ ಒಂದು ಪರಿವರ್ತನೆ ಸಿಗುತ್ತೆ. ಆ ಪರಿವರ್ತನೆಗೆ ಅನುಸಾರವಾಗಿ ನೀವೇನೋ ಕೋಪದ ಕೈಗೆ ಬುದ್ಧಿ ಕೊಟ್ಟು ಏನೋ ಒಂದು ರೀತಿಯಲ್ಲಿ ತೀರ್ಮಾನ ತಗೊಳ್ಳುವಂಥ ವಿಚಾರದಲ್ಲಿ ನೀವು ಸ್ವಲ್ಪ ತಾಳ್ಮೆಯನ್ನು ತಗೊಂಡು ಪರಿವರ್ತನೆ ಆಗ್ತೀರ. ಆಗ ದೊಡ್ಡದಾಗಿ ಏನೋ ಒಂದು ಕೆಟ್ಟ ಘಟನೆ ಘಟಿಸೋದು ಅಲ್ಲಿ ತಡೆಯುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ. ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಮನಸ್ಥಿತಿ ಅದೇ ಥರ ಇದೆ. ಅಂದರೆ ನಿಮ್ಮ ಕುಟುಂಬದಲ್ಲಾಗಿರ್ಬೋದು, ಇಲ್ಲ ನಿಮ್ಮ ಸಂಬಂಧಗಳಲ್ಲಾಗಿರ್ಬೋದು, ನಿಮ್ಮ ಸುತ್ತಮುತ್ತ ಒಂದು ನೆರೆಹೊರೆಯಲ್ಲಾಗಿರ್ಬೋದು, ಈ ರೀತಿ ಜನರ ಕಾಟದಿಂದ ನೀವು ಕಂಗೆಟ್ಟಿದ್ದೀರಾ. ಅಂದರೆ ಈ ಸಮಯದಲ್ಲಿ ನಿಮ್ಮಲ್ಲಿ ತುಂಬ ಕೋಪ ಇದೆ, ಅವ್ರಿಗೆ ಏನು ಮಾಡಿಬಿಡೋಣ ಅನ್ನೋ ರೀತಿಯಲ್ಲಿ ಕೋಪ ಇದೆ. ಆದರೆ ಏನೂ ಮಾಡೋದು ಬೇಡ, ತಾಳ್ಮೆ ಕೈಗೆ ಬುದ್ಧಿ ಕೊಡಿ, ಕೋಪದ ಕೈಗೆ ಬುದ್ಧಿಯನ್ನು ಕೊಡಬೇಡಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾರೆ. ಪರಿವರ್ತನೆ ಜಗದ ನಿಯಮ, ಅದೇ ಥರ ಪರಿವರ್ತನೆ ಸಿಗುತ್ತೆ. ಸ್ವಲ್ಪ ತಾಳ್ಮೆಯಿಂದ ಇರು. ನಿನಗೆ ಏನು ಕೊಟ್ಟಿದ್ದಾರಲ್ಲ ಅದು ಕರ್ಮ ಅವ್ರಿಗೆ ಮರಳಿ ಕೊಡುತ್ತೆ. ನೀನಾಗಿ ಸೇಡ್ ತೀರಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡಬೇಡ, ಇನ್ನೊಂದು ಕರ್ಮಕ್ಕೆ ದಾರಿ ಮಾಡ್ಕೊಳ್ಬೇಡ. ಎಲ್ಲದಕ್ಕೂ ಒಂದು ಪರಿವರ್ತನೆ ಸಿಗುತ್ತೆ. ಇಲ್ಲಿ ಯಾವುದೂ ಕೂಡ ಶಾಶ್ವತ ಅಲ್ಲ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಒಂದು ಗೈಡೆನ್ಸನ್ನು ಕೊಡ್ತಾ ಇದ್ದಾರೆ. ತಾಯಿ ತಂದೆ ಮಕ್ಕಳಿಗೆ ಬುದ್ಧಿ ಹೇಳುವ ರೀತಿಯಲ್ಲಿ ಆ ಗುರುವು ತನ್ನ ಶಿಷ್ಯರಿಗೆ ಮುಗ್ಧ ರೀತಿಯಲ್ಲಿ ಇಲ್ಲಿ ಒಂದು ಮಾರ್ಗದರ್ಶನ, ಒಂದು ಬ್ಲೆಸ್ಸಿಂಗನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಎದುರಿಗಿದ್ದವರ ಕುತಂತ್ರ ಆಗಿರ್ಬೋದು, ಅವರ ಕೆಟ್ಟ ಉದ್ದೇಶ ಆಗಿರ್ಬೋದು, ಈ ಸಮಯದಲ್ಲಿ ನಿಮ್ಮ ಕಣ್ಣೆದುರಿಗೆ ಕಾಣ್ತಾ ಇದೆ. ಅದನ್ನು ವಿರೋಧಿಸಬೇಕು ಅಂತೇಳಿ ನಿಮಗೆ ಅನ್ನಿಸ್ತಾ ಇದೆ. ಹಾಗಾಗಿ ಕೋಪದ ಕೈಗೆ ಬುದ್ಧಿಯನ್ನು ಕೊಡಬೇಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ನಿಮಗೂ ಅವ್ರ ಎದುರಿಗೆ ಮಾತಾಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಿ. ಬಹಳ ದಿನ ಬೇಡ, ಸ್ವಲ್ಪ. ಇವತ್ತು ಅವ್ರು ಮಾತಾಡಿದಾರ, ನಾಳೆನೇ ಅದಕ್ಕೊಂದು ಪರಿವರ್ತನೆ ಸಿಗೋದ್ರಲ್ಲಿದೆ. ಯಾವುದಕ್ಕೂ ತಾಳ್ಮೆಯನ್ನು ಕಳ್ಕೊಬೇಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ನಿಮ್ಮ ಈಗಿನ ಮನಸ್ಥಿತಿಯ ಪ್ರಕಾರ ಎಲ್ಲ ವಿಚಾರದಲ್ಲೂ ನಿಮಗೆ ಸ್ಪಷ್ಟತೆ ಬೇಕು ಅಂತೇಳಿ ಬಯಸ್ತಾ ಇದೆ. ಅದು ಸಂಬಂಧಗಳ ವಿಚಾರದಲ್ಲಾಗಿರ್ಬೋದು, ಪ್ರೀತಿಯ ವಿಚಾರದಲ್ಲಾಗಿರ್ಬೋದು, ತಂದೆ ಮಕ್ಕಳ ವಿಚಾರದಲ್ಲಾಗಿರ್ಬೋದು, ಇನ್ಯಾವುದೇ ರೀತಿ ವಿಚಾರದಲ್ಲಾಗಿರ್ಬೋದು, ನಿಮಗೆ ಒಂದು ಸ್ಪಷ್ಟತೆ ಬೇಕು, ಒಂದು ಸತ್ಯ ಎದುರಾಗಬೇಕು ಅನ್ನೋ ರೀತಿಯಲ್ಲಿ ನಿರೀಕ್ಷೆ ಮಾಡ್ತಾ ಇದ್ದೀರಾ. ಅಂದರೆ ನಿಮ್ಮ ಬೆನ್ನ ಹಿಂದೆ ಆಗಿರ್ಬೋದು, ಇಲ್ಲ ನಿಮ್ಮ ಕಣ್ಣನ್ನು ಮರೆಮಾಚಿ ಆಗಿರ್ಬೋದು, ಏನೋ ಒಂದು ನಡೀತಾ ಇದೆ ಅನ್ನುವ ಅನುಮಾನ, ಸಂದೇಹ ನಿಮಗಿದೆ. ಖಂಡಿತ ಒಂದು ಸಂದೇಹದ ಬೀಜ ನಿಮ್ಮ ಮನಸ್ಸಲ್ಲಿ ಬಿತ್ತಿದೆ ಅಂದರೆ ಅಂಥದ್ದೇ ಯಾವುದೋ ಒಂದು ಬಲವಾದ ಕಾರಣ ನಿಮ್ಮನ್ನು ಸಚೇತಗೊಳಿಸಿದೆ. ಖಂಡಿತ ಅದರಲ್ಲಿ ಕೆಲವು ದಿನಗಳಲ್ಲಿ ಸತ್ಯದ ಅರಿವು ನಿಮಗೆ ಸಿಗುತ್ತೆ. ಸಚ್ಚರಿತ್ರೆಯ ಪಾರಾಯಣವನ್ನು ಮಾಡಿ, ಧ್ಯಾನ ಮಾಡಿ, ಹಾಗೆ ಆ ಗುರುವಿನಲ್ಲಿ ಮೊರೆ ಇಡಿ. ಆ ಸತ್ಯ ಗುರುವಿನಲ್ಲಿ ಮೊರೆ ಇಡಿ. ಅಂದರೆ ನನ್ನ ಎದುರಿಗಿರುವ ಸುಳ್ಳು ಸರಿಬೇಕು, ಸತ್ಯ ಎದುರಾಗಬೇಕು ಅನ್ನೋ ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಖಂಡಿತವಾಗಿಯೂ ಆ ಸತ್ಯ ನಿಮ್ಮ ಎದುರಿಗೆ ಬರುತ್ತೆ. ಅದನ್ನು ನೀವು ದೃಢವಾದ ಮನಸ್ಥಿತಿಯಿಂದ ಎದುರಿಸ್ತೀರ. ಸ್ವಲ್ಪ ಕುಗ್ಗಿದಂತಾದರೂ, ದುಃಖ ಉಂಟಾದರೂ, ನೋವು ಉಂಟಾದರೂ ನೀವು ಕೆಲವು ನಿರ್ಧಾರಗಳನ್ನು ಸರಿಯಾಗಿ ತಗೊಳ್ತೀರಾ. ಅಂದರೆ ಇನ್ನೂ ಹೆಚ್ಚು ಕೈ ಮೀರಿ ಹೋಗೋದಕ್ಕಿಂತ ಮೊದಲೇ ಸತ್ಯ ತಿಳಿದು ಅದರಲ್ಲಿ ಕೆಲವು ನಿರ್ಧಾರಗಳನ್ನು ತಗೊಂಡು ಪರಿವರ್ತನೆಯನ್ನು ಮಾಡ್ಕೊಳ್ತೀರಾ. ಅದರ ಪ್ರಕಾರ ಜೀವನದಲ್ಲಿ ಮತ್ತೊಂದು ಒಳ್ಳೆಯ ಹೆಜ್ಜೆಯನ್ನು ಇಡ್ತೀರಾ. ಅವಕಾಶ ನಿಮ್ಮ ಎದುರಿಗೆ ಸಿಗುವುದನ್ನು ನೀವು ಉಪಯೋಗಿಸ್ಕೊಳ್ತೀರಾ ಸರಿಯಾದ ರೀತಿಯಲ್ಲಿ. ಒಟ್ಟಾರೆಯಾಗಿ ಪಶ್ಚಾತ್ತಾಪದ ಭಾವ ನಿಮ್ಮನ್ನು ಕಾಡುತ್ತೆ. ಅದರ ಪ್ರಕಾರ ಕೆಲವು ನಿರ್ಧಾರಗಳನ್ನು ತಗೊಂಡು ನೀವು ಮುಂದೆ ಸಾಗ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ಎಲ್ಲ ಕಡೆ ಎಲ್ಲ ವಿಚಾರದಲ್ಲೂ ನಮಗೆ ಸರಿ ಆಗಬೇಕು ಅನ್ನೋ ರೀತಿಲಿ ಕೆಲವು ವಿಚಾರಗಳು ನಡೆಯೋದಿಲ್ಲ. ಅದು ಕೆಲಸ ಮಾಡೋ ಜಾಗದಲ್ಲಾಗಿರ್ಬೋದು, ಇಲ್ಲ ನಿಮ್ಮ ಕುಟುಂಬದಲ್ಲೇ ಆಗಿರ್ಬೋದು, ನಿಮ್ಮ ಮನೆಯಲ್ಲೇ ಆಗಿರ್ಬೋದು. ಕೆಲವೊಂದು ಸಾರಿ ಅವ್ರು ಮಾತಾಡೋ ವಿಚಾರಗಳು ನಿಮಗೆ ಸರಿ ಅನಿಸೋದಿಲ್ಲ. ಇಲ್ಲಾಂದರೆ ಅವ್ರು ನಿಮ್ಮನ್ನು ಮೂಲೆ ಗುಂಪು ಮಾಡಿದ ಅನುಭವ ಆಗುತ್ತೆ. ಇಲ್ಲ ಅವರಿಂದ ನೀವೇ ದೂರ ಉಳಿದು ಒಂದು ಮೌನಕ್ಕೆ ಶರಣಾಗಿ ನೀವಾಯಿತು, ನಿಮ್ಮ ಕೆಲಸ ಆಯಿತು, ನಿಮ್ಮ ಜವಾಬ್ದಾರಿ ಆಯಿತು, ನಿಮ್ಮ ಕರ್ತವ್ಯ ಆಯಿತು ಅನ್ನೋ ರೀತಿಲಿ ಕೆಲವೊಂದು ವಿಚಾರದಲ್ಲಿ ನೀವು ಮುಂದುವರಿತಾ ಇದ್ದೀರಾ ಅನ್ನೋ ರೀತಿಲಿ ವಿಚಾರ ಬರ್ತದೆ. ಎಲ್ಲದೂ ಸರಿಯಾಗಿ ಸಿಗೋದಿಲ್ಲ ಮನುಷ್ಯನಿಗೆ. ಕರ್ಮ ನಿರ್ಧಾರ ಮಾಡುತ್ತಲ್ಲ. ಹಾಗಾಗಿ ಒಂದು ಕುಟುಂಬದಲ್ಲಿ ಒಂದು 5 ಜನ ಇದ್ದೀವೋ, 6 ಜನ ಇದ್ದೀವೋ, 3 ಜನ ಇದ್ದೀವೋ, ಒಟ್ಟಾರೆಯಾಗಿ ಭಿನ್ನ ಅಭಿಪ್ರಾಯಗಳೊಂದಿಗೆ ಆ ಕುಟುಂಬ ಸಾಗ್ತಾ ಇರುತ್ತೆ. ಆದರೆ ಅಲ್ಲಿ ಹೊಂದಾಣಿಕೆ ಸಮರ್ಪಣಾ ಭಾವದ ರೂಪವನ್ನು ಪಡ್ಕೊಳ್ಳುತ್ತೆ. ಯಾರು
ಕುಟುಂಬ ಚೆನ್ನಾಗಿರಬೇಕು, ಅದನ್ನು ಸರಿದೂಗಿಸ್ಕೊಂಡು ಹೋಗಬೇಕು, ನನ್ನ ಕುಟುಂಬದ ಕೆಲವು ಪರಿಸ್ಥಿತಿಗಳನ್ನ ತೋರಿಸ್ಕೊಳ್ಬಾರ್ದು ಅನ್ನೋ ರೀತಿಯಲ್ಲಿ ಒಂದು ಸಮರ್ಪಣಾ ಭಾವದಿಂದ ಆ ಕುಟುಂಬದಲ್ಲಿ ಒಬ್ಬರು ಹೋರಾಟ ಮಾಡ್ತಾರಲ್ಲ, ಖಂಡಿತ ಆ ಹೋರಾಟ ಶ್ಲಾಘನೀಯ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ. ಆ ಕುಟುಂಬದ ಹೆಣ್ಣಾಗಿರ್ಬೋದು, ಆ ಕುಟುಂಬದ ಗಂಡಾಗಿರ್ಬೋದು, ಒಟ್ಟಾರೆಯಾಗಿ ಇಬ್ಬರಲ್ಲಿ ಒಬ್ಬರು ಆ ಕರ್ತವ್ಯವನ್ನು ಈ ಸಮಯದಲ್ಲಿ ನಿಭಾಯಿಸ್ತಾ ಇದ್ದೀರಾ. ಈ ವಿಚಾರ ನಿಮ್ಮ ಮಕ್ಕಳ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. ಹಾಗೆ ಅವರು ಜೀವನದಲ್ಲಿ ಒಂದು ಒಳ್ಳೆಯ ತೀರ್ಮಾನವನ್ನು ತಗೊಳ್ಳಿಕ್ಕೆ ಸಕ್ಷಮರಾಗ್ತಾರೆ. ಅಂದರೆ ನೀವು ಗುರುವಾಗಿದ್ದೀರಾ, ಒಂದು ಪ್ರೇರಣೆಯಾಗಿದ್ದೀರಾ, ಉದಾಹರಣೆಯಾಗಿದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ಇವು ಕೆಲವು ವಿಚಾರಗಳಿದಾವಲ್ವ, ಇವು ವಾಸ್ತವ ಸತ್ಯದ ಜೀವನದ ಘಟನೆಗಳಾಗಿರ್ತವೆ. ಈ ಘಟನೆಗಳು ಎಲ್ಲರ ಜೀವನದಲ್ಲೂ ಸಂಭವಿಸ್ತವೆ. ಒಂದಲ್ಲ ಒಂದು ರೀತಿಯಲ್ಲಿ ಪರಿಣಾಮಕಾರಿಯಾದ ರಿಸಲ್ಟನ್ನು ಕೊಡ್ತವೆ. ಕೆಲವರ ಜೀವನದಲ್ಲಿ ಪರಿವರ್ತನೆ ತರ್ತವೆ, ಕೆಲವರ ಜೀವನದಲ್ಲಿ ಅತಿರೇಕದ ಸಮಸ್ಯೆಗಳನ್ನು ಉಂಟು ಮಾಡಿ ಆ ಸಂಬಂಧಗಳಲ್ಲಿ ಬಿರುಕನ್ನು ಉಂಟು ಮಾಡ್ತವೆ. ಹಾಗೆ ಕೆಲವರ ಜೀವನದಲ್ಲಿ ಈ ಸಮಯದಲ್ಲಿ ಈ ವಾಸ್ತವ ಪರಿಸ್ಥಿತಿಗಳನ್ನು ಎದುರಿಸ್ತಾ ಇದ್ದೀರಾ. ಖಂಡಿತ ನೀವೇ ಮೂಲೆ ಗುಂಪಾಗಿದ್ದೀರೋ, ಇಲ್ಲ ನಿಮ್ಮನ್ನು ನಿಮ್ಮ ಕುಟುಂಬದವರು ಮೂಲೆ ಗುಂಪು ಮಾಡಿದರೋ, ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಕೆಲವು ನಿರಾಸೆಗಳಾಗಿರ್ಬೋದು, ಇಲ್ಲ ಈಡೇರದ ಒಂದು ಆಸೆಗಳಾಗಿರ್ಬೋದು ನಿಮ್ಮನ್ನು ಮೂಲೆ ಗುಂಪು ಮಾಡಿದವು. ಒಟ್ಟಾರೆಯಾಗಿ ಈ ಸಮಯದಲ್ಲಿ ನೀವು ಸಂದಿಗ್ಧ ಸ್ಥಿತಿಯಲ್ಲಿದ್ದೀರಾ, ನಿರಾಸೆಯಲ್ಲಿದ್ದೀರಾ, ಖಿನ್ನತೆಯಲ್ಲಿದ್ದೀರಾ ಅಂತ ಹೇಳಿ ಇಲ್ಲಿ ವಿಚಾರ ಬರ್ತಾ ಇದೆ. ಖಿನ್ನತೆಗೆ ನಿಮ್ಮನ್ನು ನೀವು ಒಡ್ಡಿಕೊಂಡಷ್ಟು, ನಿರಾಸೆಗೆ ನಿಮ್ಮನ್ನು ನೀವು ದೂಡಿಕೊಂಡಷ್ಟು ನಿಮ್ಮ ಜೀವನದಲ್ಲಿ ಹೊಸದನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ. ಹಾಗಾಗಿ ಆ ವಿಚಾರಗಳಿಂದ ನೀವು ಹೊರಗೆ ಬರಲೇಬೇಕು. ಆಗಲೇ ನಿಮಗೆ ಹೊಸ ಜಗತ್ತಿನ ಪರಿಚಯ ಆಗೋದು, ಹಾಗೆ ನಿಮ್ಮ ಜೀವನ ಮುಂದೆ ಹೋಗೋದು, ನಿಮ್ಮ ಜೀವನದಲ್ಲಿ ನಿಮಗೆ ಮುಂದೆ ಏನು ಡಿಸರ್ವ್ ಆಗಿದೆಯಲ್ಲ ಅದನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದು. ಈ ಸಮಯದಲ್ಲಿ ಕೆಲವು ಖಿನ್ನತೆಯಿಂದ, ಕೆಲವು ಅಡ್ಡಿ ಆತಂಕಗಳಿಂದ, ನಿರಾಸೆಗಳಿಂದ ನಿಮ್ಮ ಜೀವನವನ್ನು ನೀವು ನಿಲ್ಲಿಸ್ಕೊಂಡ್ಬಿಟ್ಟಿದ್ದೀರಾ, ನಿಂತ ನೀರಾಗಿಸ್ಕೊಂಡ್ಬಿಟ್ಟಿದ್ದೀರಾ. ನಿಂತ ನೀರಾದರೆ ಆ ನೀರಲ್ಲಿ ಕ್ರಿಮಿ ಕೀಟಗಳು ಉತ್ಪತ್ತಿ ಆಗ್ತವೆ, ಆ ನೀರು ಕೊಳಚೆ ಆಗುತ್ತೆ. ಹಾಗಾಗಿ ಆ ನೀರನ್ನು ನೀವು ಹರಿಯುವಂತೆ ಮಾಡಬೇಕು. ಹಿಂದೆ ನಡೆದ ಘಟನೆಗಳನ್ನಾಗಿರ್ಬೋದು, ನೋವುಗಳನ್ನಾಗಿರ್ಬೋದು, ಕೆಲವು ವಿಚಾರಗಳನ್ನಾಗಿರ್ಬೋದು ಬಿಡಬೇಕು. ನಿಮ್ಮನ್ನು ನಿಮ್ಮ ಕುಟುಂಬ ಹೇಗೆ ನೋಡುತ್ತೆ, ಇಲ್ಲ ನಿಮ್ಮ ಸಂಬಂಧಿಕರಾಗಿರ್ಬೋದು, ನಿಮ್ಮ ನೆರೆಹೊರೆಯರಾಗಿರ್ಬೋದು ಹೇಗೆ ನೋಡ್ತಾರೆ ಅನ್ನೋದಕ್ಕಿಂತ ನಿಮ್ಮ ಉದ್ದೇಶ ಯಾವ ಮಟ್ಟದಲ್ಲಿ ಸಾಗ್ತಾ ಇದೆ, ಯಾವ ದಿಕ್ಕನ್ನು ತಲುಪಬೇಕು ಅಂತೇಳಿ ನೀವು ಬಯಸ್ತಾ ಇದ್ದೀರಾ, ಯಾವುದನ್ನು ಪಡ್ಕೊಳ್ಬೇಕು ಅಂತೇಳಿ ನೀವು ಅಂದ್ಕೊಂಡಿದ್ದೀರಲ್ಲ, ಆ ದೃಷ್ಟಿಕೋನದಿಂದ ನಿಮ್ಮನ್ನು ನೀವು ಅಳೆದು ತೂಗಿ ಎದ್ದು ನಿಂತು ನೀವು ಮುಂದೆ ಹೋಗಲೇಬೇಕು. ಆಗ ಜೀವನ ನಿಮಗೆ ಸ್ವಾಗತ ಮಾಡುತ್ತೆ, ಹೊಸದೊಂದು ಅವಕಾಶವನ್ನು ಕೊಡುತ್ತೆ. ಪರಿವರ್ತನೆ ಜಗದ ನಿಯಮ ಅನ್ನೋ ಹಾಗೆ ಗುರುವು ಪ್ರತಿಯೊಂದು ಹೆಜ್ಜೆಯಲ್ಲೂ ಒಂದು ಕ್ಷಮೆಯನ್ನು ಕೊಟ್ಟು ಹೊಸ ಅವಕಾಶವನ್ನು ಕೊಡಲಿಕ್ಕೋಸ್ಕರ ಎಲ್ಲಾ ರೀತಿಯಲ್ಲೂ ಕಾಯ್ತಾ ಇರ್ತಾರೆ. ಹಾಗಾಗಿ ಈ ಸಮಯದಲ್ಲಿ ನೀವು ಅವರ ಶರಣದಲ್ಲಿರೋದೇ ಅದಕ್ಕೆ ಒಂದು ಉದಾಹರಣೆಯಾಗಿದ್ದೀರಾ. ಖಂಡಿತ ನಿಮ್ಮ ಜೀವನದಲ್ಲಿ ನೀವು ಬಯಸಿದ ತಿರುವು ಸಿಗುತ್ತೆ, ನಿಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ಫಲ ಸಿಗುತ್ತೆ, ನೀವು ಅನ್ಕೊಂಡಿದ್ದ ವಿಚಾರದಲ್ಲಿ ನಿಮಗೆ ಗೆಲುವು ಸಿಗುತ್ತೆ, ಎಲ್ಲ ರೀತಿಯಲ್ಲೂ ನಿಮಗೆ ನ್ಯಾಯ ಸಿಗುತ್ತೆ. ಗುರುವಿನ ಶರಣದಲ್ಲಿದ್ದೀರಾ, ಅವರಲ್ಲಿ ನಿಮ್ಮ ಯಾಚನೆಯನ್ನು ಇಟ್ಟಿದ್ದೀರಾ. ಖಂಡಿತವಾಗಿ ಆ ಗುರು ನಿಮ್ಮನ್ನು ಕೈ ಬಿಡೋದಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಯಾವುದೇ ರೀತಿ ಒಂದು ರಾಹು ಕೇತು ಆಗಿರ್ಬೋದು, ಅವುಗಳ ಗ್ರಹಗತಿಯಿಂದ ನಿಮ್ಮ ಜೀವನದಲ್ಲಿ ವ್ಯತಿರಿಕ್ತ ಪರಿಣಾಮ ಉಂಟಾಗಿರ್ಬೋದು. ಕೆಲವೊಂದು ಸರಿ ರಾಹು ಆಗಿರ್ಬೋದು, ಕೇತು ಆಗಿರ್ಬೋದು ಜೀವನದಲ್ಲಿ ಪ್ರವೇಶ ಆದಾಗ ಕೆಲವು ಅಹಿತಕರ ಘಟನೆಗಳು ನಡೆದು ಬಿಡ್ತವೆ ಅಂತೇಳಿ ನಿಮಗೆ ಆತಂಕ ಉಂಟಾಗತ್ತೆ. ಹಾಗೆ ಅಹಿತಕರ ಘಟನೆಗಳು ನಡೆದ ಹಾಗೆ ಕೆಲವು ಆಶ್ಚರ್ಯಕರವಾದ ಘಟನೆಗಳಲ್ಲೂ ನೀವು ತಿರುವನ್ನು ಕಾಣ್ತೀರಾ. ಒಂದು ಒಳ್ಳೆಯ ಗೆಲುವನ್ನಾಗಿರ್ಬೋದು, ಒಳ್ಳೆಯ ಸಂಪಾದನೆಯನ್ನಾಗಿರ್ಬೋದು, ಒಳ್ಳೆಯ ಒಂದು ನ್ಯಾಯವನ್ನಾಗಿರ್ಬೋದು, ಈ ರೀತಿ ಕೂಡ ನೀವು ನಿರೀಕ್ಷೆ ಮಾಡ್ಬೋದು. ಹಾಗಾಗಿ ಇಲ್ಲಿ ಯಾವುದೇ ಒಂದು ಗ್ರಹಗತಿಗಳು ನಿಮ್ಮನ್ನು ಕಾಡ್ತವೆ ಅಂದಾಗ ಭಯ ಪಡೋದು ಬೇಡ. ಅವಕ್ಕೆ ಅಂದರೆ ಆ ಗ್ರಹಗತಿಗಳನ್ನು ಒಲಿಸಿಕೊಳ್ಳುವ ರೀತಿಲಿ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಇದ್ದಾಗ ಖಂಡಿತ ಅವರಿಂದ ನೀವು ವ್ಯತಿರಿಕ್ತವಾದ ಕೆಟ್ಟ ಪರಿಣಾಮವನ್ನು ಬೀರಿಸಿಕೊಳ್ಳುವುದಕ್ಕಿಂತ ಒಳ್ಳೆಯ ಪರಿಣಾಮಗಳನ್ನು ನೀವು ಎದುರಿಸುವಂಥ ಸುಸಂದರ್ಭ ಉಂಟಾಗತ್ತೆ. ಹಾಗಾಗಿ ಯಾವುದೇ ವಿಚಾರದಲ್ಲಿ ನೀವು ಒಂದು ತಿರುವನ್ನು ಬಯಸ್ತಾ ಇದ್ದೀರ ಅಂದರೆ ಆ ಗ್ರಹಗಳಿಗೆ ಪೂರಕವಾಗಿ ನೀವು ನಡ್ಕೊಳ್ಳೋದ್ರಿಂದ ಒಂದು ಒಳ್ಳೆಯ ರೀತಿಲಿ ಒಂದು ಸೇವೆ, ದಾನ, ಧರ್ಮ ಆಗಿರ್ಬೋದು, ಅಂದರೆ ಆ ಗ್ರಹಗಳನ್ನು ಪ್ರಸನ್ನಗೊಳಿಸುವಂಥ ಒಂದು ಒಳ್ಳೆಯ ಉದ್ದೇಶದ ಕರ್ತವ್ಯವನ್ನು ನೀವು ಮಾಡಿದಾಗ ಏನಾಗುತ್ತೆ ಅಂದರೆ ವ್ಯತಿರಿಕ್ತ ಪರಿಣಾಮಗಳಿಗಿಂತ ನಿಮ್ಮ ಜೀವನದಲ್ಲಿ ಒಂದು ಸಮಾನವಾದ ಸ್ಥಿತಿ ಉಂಟಾಗತ್ತೆ. ಅದೇ ರೀತಿ ಇಲ್ಲಿ ಒಂದು ಬ್ಯಾಲೆನ್ಸ್ ಬರ್ತಾ ಇದೆ. ಅಂದರೆ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿದ್ದ ವಿಚಾರಗಳಲ್ಲಿ ಪರಿವರ್ತನೆ ಸಿಗುತ್ತೆ. ಕೆಟ್ಟದೇ ಆಗತ್ತೆ ಅಂತೇಳಿ ಯಾಕೆ ನೀವು ನಿರೀಕ್ಷೆ ಮಾಡ್ತೀರಾ? ಆ ಕೆಟ್ಟದನ್ನು ಪರಿವರ್ತನೆಗೊಳಿಸಿಕೊಳ್ಳುವಂಥ ಶಕ್ತಿ ನಿಮ್ಮಲ್ಲಿದೆ. ಅಸಂಭವ ಅನ್ನೋದೇನಿಲ್ಲ. ಧ್ಯಾನಕ್ಕೊಳಗಾಗಿ ಒಳ್ಳೆಯ ಸೇವೆ ಮಾಡಿ, ಒಂದು ಒಳ್ಳೆಯ ಪುಣ್ಯ ಕಾರ್ಯಗಳನ್ನು ಮಾಡಿ, ಹಾಗೆ ನಿಮ್ಮ ಮನಸ್ಸಿನಲ್ಲಿ ಒಂದು ಆತ್ಮವಿಶ್ವಾಸವನ್ನು ದೃಢಗೊಳಿಸ್ಕೊಳ್ತಾ ನಾನು ಯಾವುದನ್ನಾದರೂ ಕೂಡ ಇಲ್ಲಿ ಬದಲಾಯಿಸ್ಕೊಳ್ಬಹುದು ಅಂತ ಶಕ್ತಿ ಭಗವಂತ ನನ್ನಲ್ಲಿ ಇಟ್ಟಿದ್ದಾನೆ, ಯಾಕಂದರೆ ಅವರ ಅಂಶವೇ ನಾನಾಗಿದ್ದೀನಿ ಅನ್ನೋ ರೀತಿಯಲ್ಲಿ ನೀವು ದೃಢವಾದ ಒಂದು ಒಳ್ಳೆಯ ಸದೃಢ ಭಾವದಿಂದ ಯೋಚನೆ ಮಾಡಿದಾಗ ನಿಮ್ಮ ಯೋಚನೆಗಳಿಗೆ ತಕ್ಕ ಹಾಗೆ ನಿಮ್ಮ ಗ್ರಹಗತಿಗಳಿಗೆ ಅನುಸಾರವಾಗಿ ಯಾವ ಗ್ರಹ ದೋಷ ನಿಮ್ಮನ್ನು ಕಾಡ್ತಾ ಇದೆಯೋ ಈ ಸಂದರ್ಭದಲ್ಲಿ ಅದು ಕೂಡ ಉಲ್ಪಣಗೊಳ್ಳದೆ ನಿಮ್ಮ ಜೀವನದಲ್ಲಿ ನಿಮಗೋಸ್ಕರ ಒಂದು ಒಳ್ಳೆಯ ಬ್ಲೆಸ್ಸಿಂಗನ್ನು ನೀಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಗೈಡೆನ್ಸ್ ಕೊಡ್ತಾ ಇದ್ದಾರೆ. ಹಾಗಾಗಿ ಗುರುವಿನ ಮಾರ್ಗದರ್ಶನ ಇಲ್ಲಿ ನಿಮಗೆ ಸಿಗ್ತಾ ಇದೆ. ಗುರು ಬಲ ನಿಮ್ಮ ಜೊತೆಗಿರೋದ್ರಿಂದ ಯಾವುದೇ ರೀತಿ ಗ್ರಹಗತಿಗಳ ಕಾಡಾಟ ಈ ಸಮಯದಲ್ಲಿ ನಿಮ್ಮ ಮೇಲೆ ಇದೆ ಅಂದರೂ ಕೂಡ ಅವುಗಳು ಪರಿವರ್ತನೆ ತಗೊಳ್ತವೆ. ಇಲ್ಲಿ ಅಂದರೆ ಬಾಬಾರವರ ಒಂದು ಉಪದೇಶದ ಮೇರೆಗೆ ನೀವು ಮಾಡ್ತಾ ಇರುವ ಸೇವೆ ಆಗಿರ್ಬೋದು, ಕರ್ಮಗಳ ಉದ್ದೇಶ ಆಗಿರ್ಬೋದು, ನಿಮ್ಮನ್ನು ಸಂಪೂರ್ಣವಾಗಿ ಸುರಕ್ಷಿತವಾಗಿ ಇಡ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ಹಾಗಾಗಿ ಹೆದರೋದು ಬೇಡ.
ಹಾಗಾಗ್ಬಿಡುತ್ತೆ ಹೀಗಾಗ್ಬಿಡುತ್ತೆ ಅಂತೇಳಿ ಹೆದರೋದು ಬೇಡ. ಎಲ್ಲದಕ್ಕೂ ಪರಿವರ್ತನೆ ಇದೆ. ಗುರುವಿನ ಶರಣದಲ್ಲಿದ್ದೀರಾ. ಖಂಡಿತ ಗುರುವು ನಿಮ್ಮಿಂದ ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಮಾಡಿಸಿ ಆ ಗ್ರಹಗತಿ ಪ್ರಭಾವ ಕೆಟ್ಟದಾಗಿದ್ದರೂ ಕೂಡ ಅದನ್ನು ತಗ್ಗಿಸುವಂತೆ, ಅವರು ಪ್ರಸನ್ನಗೊಳ್ಳುವಂತೆ ಮಾಡ್ತಾರೆ. ಅವರ ಬ್ಲೆಸ್ಸಿಂಗ್ ನಿಮಗೆ ನೇರವಾಗಿ ಸಿಗುವಂತೆ ಮಾಡಿ ನಿಮ್ಮನ್ನು ಅನುಗ್ರಹಿಸ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ಹಾಗಾಗಿ ಈ ಸಮಯದಲ್ಲಿ ನೀವು ಮನಸ್ಸಲ್ಲಿ ಆ ರೀತಿ ಯಾವುದೇ ರೀತಿ ವಿಚಾರಗಳನ್ನು ಇಟ್ಕೊಳ್ಳದೆ ನಿಮ್ಮ ಉದ್ದೇಶದ ಕಡೆ ಗಮನ ಕೊಡಿ, ನಿಮ್ಮ ಲಕ್ಷ್ಯದ ಕಡೆ ಗಮನ ಕೊಡಿ. ಪರಿವರ್ತನೆ ಅನ್ನೋದು ಅಬಂಡೆನ್ಸ್ ಆಗಿ ನಿಮ್ಮ ಕಡೆ ಹರಿದು ಬರುತ್ತೆ, ಆಕರ್ಷಣೆ ಆಗುತ್ತೆ. ಅಂದರೆ ಒಳ್ಳೆಯ ಸಂಪತ್ತಿನ ರೂಪದಲ್ಲಾಗಿರ್ಬೋದು, ಕೆಲಸದ ರೂಪದಲ್ಲಾಗಿರ್ಬೋದು, ಮಗುವಿನ ರೂಪದಲ್ಲಾಗಿರ್ಬೋದು, ಕಂಕಣ ಭಾಗ್ಯದ ರೂಪದಲ್ಲಾಗಿರ್ಬೋದು, ಒಟ್ಟಾರೆಯಾಗಿ ನಿಮ್ಮ ಗೆಲುವಿನ ರೂಪದಲ್ಲಿ. ಅಂದರೆ ಈ ಸಮಯದಲ್ಲಿ ನೀವು ಯಾವೆಲ್ಲ ರೀತಿಯಲ್ಲಿ ಸಂದಿಗ್ಧ ಸ್ಥಿತಿಯಲ್ಲಿದ್ದೀರಾ, ಯಾವೆಲ್ಲ ಪರಿಸ್ಥಿತಿಗಳನ್ನು ಎದುರಿಸಲಿಕ್ಕೆ ಭಯಭೀತರಾಗಿದ್ದೀರಲ್ಲ, ಅವೆಲ್ಲದರಲ್ಲೂ ಒಂದು ಪರಿವರ್ತನೆ ಸಿಗುತ್ತೆ. ಹಾಗಾಗಿ ಕೆಲವು ವಿಚಾರಗಳಲ್ಲಿ ನೀವು ಧೈರ್ಯವಾಗಿ ಮುಂದುವರೆದಾಗಲೇ ನಿಮ್ಗಲ್ಲಿ ನ್ಯಾಯ ಅನ್ನೋದು ಸಿಗೋದು, ನಿಮ್ಮದು ಅನ್ನೋದು ನಿಮಗೆ ದಕ್ಕೋದು ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ. ಅಂದರೆ ನೀವು ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗಲೇ ತಾನೇ ಆ ಭಗವಂತನಿಂದ ನಿಮಗೆ ಆಶೀರ್ವಾದ ಸಿಗೋದು. ಈ ರೀತಿ ಬಾಬಾ ನಿಮ್ಮನ್ನು ಸಜ್ಜುಗೊಳಿಸ್ತಾ ಇದ್ದಾರೆ. ಕೆಲವು ವಿಚಾರಗಳು ಅನಿರೀಕ್ಷಿತವಾಗಿ ಆಶ್ಚರ್ಯಕರವಾದ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಸಂತೋಷಗಳನ್ನು ತುಂಬಿಸಿದ್ರೆ, ಕೆಲವೊಂದು ವಿಚಾರಗಳಲ್ಲಿ ಪರಿವರ್ತನೆಯನ್ನು ನೀವು ಹೋರಾಟ ಮಾಡಿಯೇ ಪಡ್ಕೊಳ್ಬೇಕಾಗತ್ತೆ. ಅಂದರೆ ಎಲ್ಲವನ್ನ ಕರ್ಮ ನಿರ್ಧಾರ ಮಾಡಿರುತ್ತೆ, ಫಲ ಅಂತೂ ಡಿಸರ್ವ್ ಆಗಿರುತ್ತೆ, ಆದರೆ ಅದನ್ನು ಪಡ್ಕೊಳ್ಳುವ ದಾರಿಯೇ ಸ್ವಲ್ಪ ಭಿನ್ನವಾಗಿರುತ್ತೆ ಅಷ್ಟೇ. ಆದರೆ ಜಯ ನಿಮ್ಮದೇ ಆಗಿರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ಹಾಗಾಗಿ ನೀವು ಯಾವ ವಿಚಾರದಲ್ಲಿ ಒಂದು ತಿರುವು ಬೇಕು, ಒಂದು ಒಳ್ಳೆಯ ಪರಿವರ್ತನೆ ಬೇಕು ಅಂತೇಳಿ ಹಂಬಲಿಸ್ತಾ ಇದ್ದೀರಲ್ಲ, ಖಂಡಿತ ಆ ಪರಿವರ್ತನೆ ಸಿಗುತ್ತೆ. ನೀವು ಅಂದ್ಕೊಂಡಿದ್ದು ನಡೆಯುತ್ತೆ. ಕೆಲಸದ ಜಾಗದಲ್ಲಿ ನಿಮ್ಗೆ ಆಗ್ತಾ ಇರುವ ತೊಂದರೆ ಕೂಡ ನಿವಾರಣೆ ಆಗುತ್ತೆ. ಅಲ್ಲಿ ಕೂಡ ಶಾಂತವಾದ ವಾತಾವರಣ ಆಗುತ್ತೆ. ಇಲ್ಲ ಅಂದರೆ ಆ ಜಾಗದಿಂದ ನೀವು ಹೊರಗೆ ಬರ್ತೀರಾ, ಇಲ್ಲ ಅವರು ಹೊರಗೆ ಹೋಗ್ತಾರೆ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ. ನೀವು ಯಾವುದೋ ಒಂದು ಸಂದಿಗ್ಧ ಸ್ಥಿತಿಯಲ್ಲಿದ್ದೀರಾ, ಇಲ್ಲ ನಿಮಗೆ ತುಂಬ ಕೆಲಸದ ಜಾಗದಲ್ಲಿ ಒಂದು ನೋವು ಆಗ್ತಾ ಇದೆ, ಇಲ್ಲ ಯಾವುದೋ ರೀತಿ ಕಿರಿಕಿರಿ ಉಂಟಾಗ್ತಾ ಇದೆ, ಅದು ಮನೆಯಲ್ಲಾಗಿರ್ಬೋದು, ಇಲ್ಲ ಕೆಲಸದ ಜಾಗದಲ್ಲಾಗಿರ್ಬೋದು, ಇಲ್ಲ ಯಾವುದೋ ಒಂದು ವಿಚಾರದಲ್ಲಿ ಹೊರಗೆ ಹೋಗಬೇಕು, ಅಲ್ಲಿ ಆ ಪರಿಸ್ಥಿತಿಗಳನ್ನಾಗಿರ್ಬೋದು, ಆ ಜನರನ್ನಾಗಿರ್ಬೋದು, ಆ ವಿಚಾರಗಳನ್ನಾಗಿರ್ಬೋದು ಹೇಗೆ ಎದುರಿಸೋದು, ನನಗೇನು ತಿಳಿತಾ ಇಲ್ಲ, ಅಂದರೆ ನನಗೇನು ಅರ್ಥ ಆಗ್ತಾ ಇಲ್ಲ, ಅಲ್ಲೆಲ್ಲರೂ ತಿಳಿದಂಥವ್ರು ಅವರ ಮಧ್ಯೆ ನಾನು ಕುಳಿತು ಹೇಗೆ ಆ ಎಲ್ಲವನ್ನು ನಿಭಾಯಿಸಬೇಕು ಅನ್ನೋ ರೀತಿಯಲ್ಲಿ ನಿಮಗೆ ಆತಂಕ ಇದ್ದಾಗ ನೀವು ಬಾಬಾರವರ ಈ ದಿವ್ಯ ಮಂತ್ರವನ್ನು ಜಪಿಸಿ, 33 ಬಾರಿ ಜಪಿಸಿ ಆ ಕೆಲಸದ ಮೇಲೆ ಹೊರಗೆ ಹೊರಡಿ. ಖಂಡಿತವಾಗಿಯೂ ಬಾಬಾ ನಿಮ್ಮ ಜೊತೆಗಿರ್ತಾರೆ, ನಿಮ್ಮನ್ನು ಕೂಡ ಹೀಲ್ ಮಾಡ್ತಾರೆ. ಹಾಗೆ ನಿಮ್ಮ ಸುತ್ತಮುತ್ತ ಇರುವ ಒಂದು ಕೆಟ್ಟ ಎನರ್ಜಿಯನ್ನು ಹೀಲ್ ಮಾಡಿ ನಿಮ್ಮನ್ನು ಎಲ್ಲ ರೀತಿಯಲ್ಲೂ ಅದಕ್ಕೆ ಸಜ್ಜುಗೊಳಿಸ್ತಾರೆ. ಅಂದರೆ ಅಲ್ಲಿ ಯಾವ ವಿಚಾರದಲ್ಲಿ ನೀವು ಮುಂದುವರಿಬೇಕು, ಏನನ್ನು ಪಡ್ಕೊಳ್ಬೇಕು ಅಂತ ಇದ್ರೆ ಅದಕ್ಕೆ ಅರ್ಹರಾಗಿಸ್ತಾರೆ, ಸಕ್ಷಮರಾಗಿಸ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸೊನೇಟ್ ಆಗ್ತಾ ಇದೆ. ನೀವು ಯಾಚಿಸಿದ ವಿಚಾರದಲ್ಲಿ ಒಂದು ಪರಿವರ್ತನೆ ಸಿಗುತ್ತೆ. ಆ ಮಂತ್ರ ಈ ರೀತಿಯಾಗಿದೆ: ಓಂ ಸಾಯಿ ಸರ್ವದಾರಾಯ ನಮಃ, ಓಂ ಸಾಯಿ ಸರ್ವದಾರಾಯ ನಮಃ. ಈ ಹೀಲಿಂಗ್ ಮಂತ್ರವನ್ನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಗುರುವಿನಲ್ಲಿ ದೃಢವಾದ ನಂಬಿಕೆ ಇಟ್ಟು ಯಾವೆಲ್ಲ ವಿಚಾರಗಳನ್ನು ನೀವು ಶರಣಾಗಿಸ್ತೀರೋ ಆ ಎಲ್ಲ ವಿಚಾರಗಳಲ್ಲೂ ಆದಷ್ಟು ಬೇಗನೆ ನಿಮಗೆ ಪರಿವರ್ತನೆ ಸಿಗುತ್ತೆ. ಜೀವನ ಅಂದಮೇಲೆ, ಮನುಷ್ಯರಂದಮೇಲೆ ಅನೇಕ ರೀತಿಯ ಹೋರಾಟಗಳನ್ನು, ಸಂಘರ್ಷಗಳನ್ನು ಎದುರಿಸಲೇಬೇಕಾಗತ್ತೆ. ಕರ್ಮ ನಿರ್ಧಾರ ಮಾಡುತ್ತೆ. ಆ ಕರ್ಮವನ್ನು ಪರಿವರ್ತನೆ ಮಾಡಿಕೊಳ್ಳುವಂಥ ಸ್ವತಂತ್ರತೆಯನ್ನು ಆ ಭಗವಂತ ನಮಗೆ ಕೊಟ್ಟಿದ್ದಾರೆ ನಮ್ಮ ಕರ್ಮಗಳ ಉದ್ದೇಶದ ಮೇಲೆ. ಹಾಗಾಗಿ ನಿಮ್ಮ ಕರ್ಮಗಳ ಉದ್ದೇಶ ಯಾವ ರೀತಿಯ ದೃಷ್ಟಿಕೋನವನ್ನು ಹೊಂದಿರ್ತವೋ ಅದಕ್ಕೆ ತಕ್ಕ ಹಾಗೆ ಬದಲಾವಣೆಗಳು, ಪರಿವರ್ತನೆಗಳು ನಿಮ್ಮ ಜೀವನದಲ್ಲಿ ಸಂತೋಷದ ರೀತಿಯಲ್ಲಿ ತುಂಬುತ್ತವೆ. ಆದಷ್ಟು ಬೇಗನೆ ನಿಮ್ಮ ಜೀವನದಲ್ಲಿ ಒಂದು ಸಂತೋಷದ ಸುದ್ದಿ ನಿಮ್ಮನ್ನು ಬಂದು ಸೇರುತ್ತೆ. ಇದರಿಂದ ನೀವು ಆ ಸಂಭ್ರಮದ ಆಚರಣೆಯನ್ನು ಮಾಡ್ತೀರಾ. ಯಾವ ವಿಚಾರದಲ್ಲಿ ನೀವು ಸಂತೋಷವನ್ನು ಬಯಸ್ತಾ ಇದ್ರೋ ಅದೇ ಸಂತೋಷ ನಿಮ್ಮ ಕಡೆ ಆಕರ್ಷಣೆ ಆಗ್ತಾ ಇದೆ. ಹಾಗಾಗಿ ಧ್ಯಾನ ಮಾಡಿ, ಮ್ಯಾನಿಫೆಸ್ಟೇಷನ್ ಮಾಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸೊನೇಟ್ ಆಗ್ತಾ ಇದೆ. ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ನ ವಿಚಾರದಲ್ಲಿ ಒಂದು ಕಾಗೆಗಾಗಿರ್ಬೋದು, ಹಸುವಿಗಾಗಿರ್ಬೋದು, ನಾಯಿಗಾಗಿರ್ಬೋದು, ನೀವು ನಿಮ್ಮ ಕೈಯಾರೆ ಯಾವುದಾದ್ರೂ ಒಂದು ಪದಾರ್ಥವನ್ನು ಕೊಟ್ಟಾಗ ಖಂಡಿತವಾಗಿಯೂ ರಾಹು ದೋಷ ಆಗಿರ್ಬೋದು, ಕೇತು ದೋಷ ಆಗಿರ್ಬೋದು ನಿವಾರಣೆ ಆಗುತ್ತೆ, ಪ್ರಸನ್ನಗೊಳ್ತಾರೆ. ಹಾಗೆ ಒಳ್ಳೆಯ ಉದ್ದೇಶದ ದೃಷ್ಟಿಕೋನವೂ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ ಅನ್ನುವ ವಿಚಾರವನ್ನು ನೆನಪಲ್ಲಿಟ್ಕೊಳ್ಳಿ. ಇವತ್ತಿನ ವಿಚಾರಗಳು ನಿಮಗೆ ರೆಸೊನೇಟ್ ಆದರೆ ಕೃತಜ್ಞತಾಪೂರ್ವಕವಾಗಿ ಬಾಬಾರವರಿಗೊಂದು ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣವಾ: ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.